ಕಡ್ಲಗಾರ್ ಹುಣ್ಣಿಮೆ ದಿವಸ ಮಹಾರಾಷ್ಟ್ರ ರಾಜ್ಯದ ಸಾತಾರಾ ಜಿಲ್ಲೆಯ ಮಹಾಬಳೇಶ್ವರ ಬೆಟ್ಟದಲ್ಲಿರ್ತಕ್ಕಂಥ ಮಹಾಬಳೇಶ್ವರನ ಸನ್ನಿಧಿಯಲ್ಲಿರ್ತಕ್ಕಂಥ ಕೃಷ್ಣ, ವೆನ್ನ, ಕೊಯ್ನಾ, ಗಾಯತ್ರಿ, ಸಾವಿತ್ರಿ ಪಂಚನದಿಗಳ ಉಗಮಸ್ಥಾನದಲ್ಲಿ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ರೈತರೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಳೆ ಬೆಳಗ್ಗೆ ವ್ಯಾಸ ಪೌರ್ಣಿಮೆ ಅಂದರೆ ಕಡ್ಲಗಾರ್ ಹುಣ್ಣಿಮೆ ದಿವಸ ಬೆಳಗ್ಗೆ 8 ಗಂಟೆಗೆ ಪೂಜೆ ಸಲ್ಲಿಸುವ ಸಲುವಾಗಿ ಇವತ್ತು ಇಲ್ಲಿಂದ ನಾವು ವಿಜಯಪುರದಿಂದ ಯಾತ್ರೆಯನ್ನು ಪ್ರಾರಂಭ ಮಾಡಕತ್ತಿದ್ದೇವೆ. ಈ ಒಂದು ಯಾತ್ರೆ ನಾವು 2000 ಇಸ್ವಿಯಿಂದ ಇದು ಪ್ರಾರಂಭ ಮಾಡಿರ್ತಕ್ಕಂಥ ಪೂಜಾ ಕಾರ್ಯಕ್ರಮ. ನಾನು 1999ಕ್ಕೆ MLA ಆಗಿದ್ದೆ. MLA ಆದ ಮೊದಲೇ 2ನೇ ವರ್ಷಕ್ಕೆ ಈ ಒಂದು ಮಹಾಬಳೇಶ್ವರ ಯಾತ್ರೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಕೇವಲ ಒಂದು 2 ವರ್ಷ ನಾವು ಹೋಗಿಲ್ಲ ಅಲ್ಲಿಗೆ. ಒಂದು ಕರೋನಾ ಬಂದಾಗ ಹೋಗಿಲ್ಲ, ಒಂದು ಮಹಾರಾಷ್ಟ್ರದಾಗ ಮರಾಠಿ ಮೀಸಲಾತಿ ಸಲ ಬಂದಿತ್ತ ರಾಜ್ಯ, ಅವಾಗ ಹೋಗಿಲ್ಲ ನಾವು. ಅವಾಗ ಇಲ್ಲೇ ಚಿಕ್ಕ ಸಂಗಮದಲ್ಲಿ ಮತ್ತು ಕೋಲಾರದಲ್ಲಿ ಪೂಜೆ ಮಾಡೀವಿ. ಒಟ್ಟಾರೆ ಇದು 25ನೇ ವರ್ಷದ ಪೂಜಾ ಕಾರ್ಯಕ್ರಮ ಇದು. ಹೀಗಾಗಿ ಇವತ್ತು ಈ ಜಿಲ್ಲೆಯಿಂದ ಅಷ್ಟೇ ಅಲ್ಲ, ಆ ಕಡೆ ಈ ವರ್ಷ ಮುಂಗಾರು ಮಳೆ ತಡ ಆಗಿದ್ರಿಂದ ಈ ವರ್ಷ 1 ತಿಂಗಳ ತಡವಾಗಿ ಆಲಮಟ್ಟಿ ಡ್ಯಾಮ್ ತುಂಬಿರ್ತಕ್ಕಂಥದ್ದು. ಪ್ರತಿ ವರ್ಷ ಜೂನ್ 22ಕ್ಕೆ ಹೊಳೆ ತುಂಬುತ್ತಿತ್ತದು. ಇವತ್ತು ಜುಲೈ 23ಕ್ಕೆ ಹೊಳೆ ತುಂಬೈತಿ. ಇವತ್ತು ಅಂದ್ರೆ ಮೃಗಶಿರ ಮಳೆ ಕೈ ಕೊಟ್ಟಿದ್ರಿಂದ 1 ತಿಂಗಳು ಇವತ್ತು ತಡವಾಗಿ ನೀರು ಬಂದಾಗ ಇಲ್ಲಿ ರೈತರನ್ನ ಒತ್ತಾಯ ಮಾಡಿ ಆಲಮಟ್ಟಿ ಕೆನಾಲ್ಗಳಿಂದ 15ನೇ ತಾರೀಕಿಗೆ ನೀರು ಕೂಡ ಬಿಡಿಸಿರ್ತಕ್ಕಂಥದ್ದು. ಹೀಗಾಗಿ ನಮ್ಮ ಎಲ್ಲ ರೈತರು ಕೂಡ ಸಂತೋಷದಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾಳೆ ಬೆಳಗ್ಗೆ ಮಹಾಬಳೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಮತ್ತು ಪಂಚಗಂಗಾ ಉಗಮ ಸ್ಥಾನದಲ್ಲಿ ಕೃಷ್ಣಾ ನದಿಗೆ ಪೂಜೆಯನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ನಾಳಿನ ದಿವಸ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತೇವೆ.